ಒಂದು ಕುಗ್ರಾಮ. ಅಲ್ಲಿ 2,000 ಜನರಲ್ಲಿ ಅರ್ಧದಷ್ಟು ಜನ ವಿದ್ಯಾವಂತರು, ಅರ್ಧದಷ್ಟು ಜನ ಅವಿದ್ಯಾವಂತರು. ಊರ ತುಂಬಾ ಬರೀ ಕೊಳಚೆ, ನೀರಿನ ಗಣಿಗಳು, ಅಸ್ತವ್ಯಸ್ತ ಜೀವನ. ಸರ್ಕಾರ ಶೌಚಾಲಯಕ್ಕೆ ಹಣ ನೀಡಿದ್ದರೂ ಕೇರೆ ಮಾಡದ ಅಧಮರು. ಯಾರೋ ಮಾಡಿದ ಪಾಪ ಯಾರಿಗೆ ಸುತ್ತಿಕೊಳ್ಳುತ್ತದೆ ಎಂಬ ಮಾತಿನಂತೆ ಒಂದು ಗ್ರಾಮದಲ್ಲಿ ಯಾರೇ ಬೋರು ನೀರು ಹೊಲಸು ಮಾಡಿದರೆ ಸೊಳ್ಳೆಗಳು ಹುಟ್ಟಿಕೊಳ್ಳುತ್ತವೆ. ಡೆಂಗ್ಯೂ, ಚಿಕನ್ ಗುನ್ಯಾದಂತ ಅನೇಕ ಸಾಂಕ್ರಾಮಿಕ ರೋಗಗಳು ಹುಟ್ಟಿಕೊಳ್ಳುತ್ತವೆ. ಇದರಿಂದ ಜೀವ ಹಾನಿಯಾಗಲು ಕಾರಣವಾಗುತ್ತದೆ. ಆದ್ದರಿಂದ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಎಲ್ಲರ ಆದ್ಯ ಕರ್ತವ್ಯ. ಸ್ವಚ್ಛ ಗ್ರಾಮದ ಉದ್ದೇಶವೇ ರೋಗ ಮುಕ್ತ ಮಾಡುವುದು. ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಬಕವಿಧಾನಕ್ಕೆ NSS ಶಿಬಿರಾರ್ಥಿಗಳಿಂದ ಸತ್ತ ಮೇಲೆ ಬುದ್ಧಿವಂತ ಎಂಬ ಕಿರುನಾಟಕ ಅರ್ಥಾತ್ ಆರೋಗ್ಯವೇ ಭಾಗ್ಯ ಪ್ರಸ್ತುತಪಡಿಸುತ್ತಿದ್ದೇವೆ. ಏನ ಇಲ್ಲಿ ಹೊರಗಡೆ ಕೂತಂಗ ನಾವ್ ಹೊರಗ್ ಬಂದಂಗ ಪಾಯ್ಖಾನೆಗೆ ಆಗಂಗ ನೋಡ್ಲಿ ನೋಡ್ಲಿ. ಈ ಬಾದ್ ಗೌರ್ಮೆಂಟ್ ದವ್ರ ಎಲ್ಲಾ 108 ಯೋಜನೆ ಮಾಡ್ತಾರ, ಒಂದು ಉಪಯೋಗ ಇಲ್ಲ. ಪಾಯ್ಖಾನೆ ಕಟ್ಸಿರ್ತಾರ, ಸ್ವಚ್ಛ ಮಾಡತಾರ. ಅದನ್ನ ಬಿಟ್ಟ ದಾರು ರೇಟ್ ಕಡಿಮೆ ಮಾಡ್ರೆ ಬರ್ತೈತಿಲ್ಲ. ನಮ್ಮ ಎಷ್ಟೋ ಕೊಡ್ತಾರಿ. ಇದು ನೋಡ್ಲಿ ಗಂಡ ಮಾತಂದ್ರ ಹೇಳಿ ಅಲ್ಲಿ ಯಾರೋ ಹೆಣ್ಮಕ್ಳು ಬರಾಕಂತಾರು. ಕಡಿಗೆ ಪಿಡಿಗೆ ಎಲ್ಲ ಮುಗಿತೇನು? ಏನ್ ಮಾಡುದು? 2 ದಿನ ಆತ ಗಂಡದ ಆರಾಮಾಗಿ ಅಣ್ಣ ಮನ್ಯಾಗ ಆರಾಮಿದ್ದಾರೆ. ಏನ್ ಮಾಡುದು? 2-3 ದಿನ ಆತು ಗಂಡದ ಸಾಡಾಸ, ವಾಂತಿ, ಜ್ವರ ಬಾಳ ಪುರಾ ಡಾಕ್ಟರ್ ತೋರಿಸ್ಲಿಲ್ಲೇನ? ತೋರ್ಸೇರಿ. ಏನ್ ಮಾಡುದು? 2-3 ದಿನ ಆತು ಡಾಕ್ಟರ್ ನೋಡುವಾಗ ಡಾಕ್ಟರ್ ನೋಡಿಲ್ಲಾಗ್ಯಾನು. ಡಾಕ್ಟರ್ ಏನ್ ಮಾಡ್ಲಿ? ಮಾನಿ ನಮ್ಮ ಅಣ್ಣಾಗ ಹಿಂಗ ಆಗಿತ್ತ. ಅವ ಬಟ್ಟಕನ ಸಿಟಿ ಹಾಸ್ಪಿಟಲ್ ಹೋಗಿ ಇಲ್ಲ ಅಡ್ಮಿಟ್ ಆಗಿ ಬಂದಾನು. ಅವ್ಗ ಆರಾಮಾಗಿತ್ತು ನೋಡಿ. ಏನ್ ಮಾಡ್ತೀವಿ ನೋಡ್ರಿ. ನೋಡೋಣ ಆಗಾರ ನಡಿ ನೋಡೋಣ. ಅಲ್ಲೇ ಹೋಗು ನಡಿ ದವಾಖಾನಿಗೆ. ರೊಕ್ಕ ಬೇಕಲ್ಲಕ್ಕ. ಗೌರ್ಮೆಂಟ್ ಹೋಗು ನಡಿ, ಫ್ರೀ ಐತಿ. ಹೋಗು ನಡಿ. ಹೊಟ್ಟೆ ನನ್ ಗಂಡಗ ಬಾಳ ಜ್ವರ ಆತು, ಎಲ್ಲ ಬಂದೈತಿ. ಯಾಕೋ ಆರಾಮಾಗಿರ್ಲಿಯಾನ? ಏನ್ ಕಡಿಮೆ ಆಗೋದು ನಿಮ್ಮ ಅಣ್ಣ ಆರಾಮಾಗಿಲ್ಲ? ಆರಾಮಾಗಿಲ್ಲ. ನೋವು ಬರ್ರಿ ನೀ ನಡಿ, ನಾ ಗಾಡಿ ಸೆಟ್ ಮಾಡ್ಕೊಂಡ್ ಸರ್ ದವಾಖಾನೆ ನೋಡ್ರಿ ಸಾಹೇಬ್ರ, ನಮ್ಮ ಮಲ್ಲ ಜಿಂಜಾ ತೆಗೈತ್ರಿ, ಹಂಗಂಗ ಮಾಡಾಕತ್ತಾನ್ರಿ. ಊರಾಗ ದವಾಖಾನೆ ತೋರ್ಸಿವ್ರಿ, ಮತ್ತ ಆದ್ರೂ ಕಮ್ಮಿ ಆಗಿಲ್ರಿ. ಏನೋ ಒಟ್ಟ ಚಾಲಕ್ ಶಕ್ತಿ ಇಲ್ಲ, ಏನಿಲ್ಲ, ಹಿಂಗಂಗ್ ಮಾಡತ್ತ ನೋಡ್ರಿ ಸಾಹೇಬ್ರ. ನಮ್ ಕಾಲ್ ಬೀಳ್ತಲ್ರಿ, ಹಂಗಾರ ನನ್ನ ಗಂಡನ ಉಳಿಸ್ಕೊಡ್ರಿ. ನಾ ನೋಡ್ತೋ, ನೀವು ಸ್ವಲ್ಪ ಹೊರ ನಡ್ರಿ. ನಾ ನೋಡ್ತೋ. ನಡಿಯಪ್ಪ. ಮಲ್ಲಪ್ಪನ ಕಡೆ ಅವ್ರ ಕರಿ. ಮಲ್ಲಪ್ಪನ ಕಡೆ ಯಾವ್ರಿ ಬಾಯಿ? ಯಾಕ್ರಿ ಸಾಬ್ರ? ನೋಡ್ರಿ, ಅವಂಗ ಡೆಂಗ್ಯೂ ಮಲೇರಿಯಾ ಬಾಳ ಜೋರಾಗಿತ್ತು. ನೀವ ಬಾಳ ಲೇಟ್ ಮಾಡಿ ಕರ್ಕೊಂಡ್ ಬಂದ್ರಿ. ಇನ್ನೊಂದ್ ಸ್ವಲ್ಪ ಬೇಗ ಕರ್ಕೊಂಡ್ ಬಂದಿದ್ರಿ ಅಂದ್ರ ಅವ್ನ ಉಳಿಸ್ಕೊಡ್ಬೋದಾಗಿತ್ತು. ನನ್ನ ಕೈಯಿಂದ ಅವ್ನ ಉಳ್ಸಕ್ ಆಗ್ಲಿಲ್ಲವ. ಯಪ್ಪೋ ನನ್ ಗಾಡಿಗೆ ಏನಾಯ್ತು? ನನಗೆ ಯಾರ್ ದಿಕ್ಕು? ಎಲ್ಲ ಕಲಾಪನ ಏನಾಗಿದ್ ನೋಡು. ಅಯ್ಯೋ ಅಯ್ಯೋ ಸಮಾಧಾನ ಅಯ್ಯೋ. ಕಿರು ಬೀದಿ ನಾಟಕದ ಸಂದೇಶ. ಡೆಂಗ್ಯೂ, ಮಲೇರಿಯಾ, ಕಾಲರಾ, ಚಿಕನ್ ಗುನ್ಯಾ ಹೀಗೆ ಅನೇಕ ಸಾಂಕ್ರಾಮಿಕ ರೋಗಗಳು ಕೊಳಚೆ ಹಾಗೂ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿರದಿದ್ದರೆ ಹುಟ್ಟಿಕೊಳ್ಳುತ್ತವೆ. ಸೊಳ್ಳೆಗಳು ಹುಟ್ಟಿ ಹರಡಿ ಜನರನ್ನು ಪ್ರಾಣಾಪಾಯಕ್ಕೆ ತಳ್ಳುತ್ತವೆ. ಆದ್ದರಿಂದ ಜಾಗೃತಿ ವಹಿಸಬೇಕಾದ ಅಂಶಗಳು: ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳುವುದು,
ಕಾಪಾಡಿಕೊಳ್ಳುವುದು, ಕಿಟಕಿ ಬಾಗಿಲನ್ನು ಮುಚ್ಚುವುದು, ಸೊಳ್ಳೆ ನಿವಾರಕವನ್ನು ಸೊಳ್ಳೆ ಪರದೆಯನ್ನು ಬಳಸುವುದು, ಎಳೆನೀರಿನ ಚಿಪ್ಪು, ಪ್ಲಾಸ್ಟಿಕ್ ಮತ್ತು ಟೈರ್ಗಳನ್ನು ಹೊರಗಡೆ ಎಸೆಯಕೂಡದು. ಡೆಂಗ್ಯೂ ಲಕ್ಷಣಗಳು: ವಾಂತಿ ಮತ್ತು ಅತಿಸಾರ, ಕಡಿಮೆಯಾದ ಹಸಿವು, ಜ್ವರ, ಮೂಗು ಮತ್ತು ಒಸಡುವಲ್ಲಿ ರಕ್ತಸ್ರಾವ, ವಾಕರಿಕೆ, ಆಯಾಸ. ಎಲ್ಲರಿಗೂ ಧನ್ಯವಾದಗಳು.